ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕನಸು ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಬಸು ಪ್ರಭು. ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಹೊಸ ದಿನ ಹೊಸ ವೈಬ್ ಹೊಸ ವಿಡಿಯೋ ಅಂತಲೇ ಹೇಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆಯೇ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಕ್ಲೀನಿಂಗ್ ಮಾಡ್ತಾನೆ ವಿಡಿಯೋನ ಕೂಡ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಇವತ್ತು ಸಂಜೆಯಿಂದ ವಿಡಿಯೋನ ಮಾಡ್ಕೊಂಡಿತ್ತು, ಅಂದರೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಬೇಕಾಗಿತ್ತು ಹೊರಗಡೆ ಎಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಹಂಗೇ ಒಂದು ಕ್ಲಿಪ್ಪಿಂಗ್ನು ಕೂಡ ತಗೊಂಡೆ. ಗಿಡಗಳೆಲ್ಲ ಸ್ವಲ್ಪ ರೀಕಟ್ಟಿಂಗ್ ಎಲ್ಲ ಮಾಡಿ ಮಣ್ಣೆಲ್ಲ ಅರೇಂಜ್ ಮಾಡಿ, ಅದೆಲ್ಲ ಮಣ್ಣಿನ ಕರ ಎಲ್ಲ ಆಗ್ಬಿಟ್ಟಿತ್ತು ಟೈಲ್ಸ್ ಮೇಲೆ. ಅದನ್ನೆಲ್ಲ ಉಜ್ಜು ತೊಳೆದು ಎಲ್ಲನೂ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಆವಾಗವಾಗ ಈ ಥರ ಪಾಟ್ಗಳನ್ನ ಮೇಂಟೈನ್ ಮಾಡಲೇಬೇಕಲ್ವ. ಹಾಗಾಗಿ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದು ಸ್ವಲ್ಪ ತಲೆ ಬಿಸಿ ಅನ್ನೋ ಥರನೇ ಇತ್ತು ಮೈಂಡ್ ಸೆಟ್ಟಲ್ಲಿ. ಯಾಕಂದರೆ ಅಷ್ಟೊಂದು ಕೆಲವೊಂದು ಸತಿ ಮೂಡ್ ಅಪ್ಸೆಟ್ ಆಗಿಬಿಟ್ಟಿರುತ್ತೆ ಅಲ್ವಾ. ಎದ್ದ ತಕ್ಷಣ ಕೆಲಸ ಮಾಡಬೇಕು ಇಲ್ಲ ಏನೋ ಒಂದು ಮಾಡಬೇಕು ಅಂದಾಗ ತಲೆ ಓಡೋದೇ ಇಲ್ಲ. ಹಂಗೇ ಆಯಿತು ಇವತ್ತು ಕೂಡ ಅಂತಲೇ ಹೇಳ್ತೀನಿ ನಾನು. ನಾರ್ಮಲಾಗಿ ಎದ್ದು ಮಾಮೂಲಿ ನಾರ್ಮಲ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬಟ್ ಈ ರಂಗೋಲಿ ಬಿಡುವಾಗ ತಲೆ ಎಲ್ಲಿತ್ತೋ, ಏನು ಓಡ್ತಿತ್ತೋ, ಏನು ಟೆನ್ಷನ್ ಮಾಡ್ಕೊಂಡಿದ್ದೋ ನನಗಂತೂ ಗೊತ್ತಿಲ್ಲ. ಕ್ಲೀನ್ ಎಲ್ಲ ಮಾಡಿಕೊಂಡು ರಂಗೋಲಿ ಬಿಡ್ಬೇಕಾದ್ರೆ ಯಾವ ರಂಗೋಲಿ ಬಿಡ್ತಿದ್ದೀನಿ, ಹೆಂಗೆ ಬಿಡ್ತಿದ್ದೀನಿ, ಏನು ಬಿಡ್ತಿದ್ದೀನಿ ಅನ್ನೋದೇ ಗೊತ್ತಿಲ್ಲ. ಹೆಂಗೋ ಒಂದು ಬಿಟ್ಬಿಟ್ಟು ಬಂದರೆ ಸಾಕಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು. ಏಕೆಂದರೆ ವೆದರ್ ಕೂಡ ಅದೇ ರೀತಿ ಇದೆ ಅಲ್ವಾ. ಒಂಥರ ರೀಫ್ರೆಶ್ ಆಗೋದಕ್ಕೆ ಕಷ್ಟ ಆಗಿಬಿಟ್ಟಿದೆ. ಸಿಕ್ಕಾಬಟ್ಟೆ ಇಬ್ನಿ ಎಲ್ಲ ಬೀಳ್ತಿರುತ್ತೆ. ಸ್ವಲ್ಪ ನೆಗಡಿ ಆಗೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಸ್ವೆಟ್ರ್ ಹಾಕೊಂಡ್ರೂ ಕೂಡ ಒಂಥರ ಚಳಿ ಅಂತ ಅನ್ನಿಸ್ತಾ ಇರುತ್ತೆ. ಬೇಗ ಎದ್ದೇಳೋದಕ್ಕೂ ಮನಸ್ಸಂತೂ ಬರೋದೇ ಇಲ್ಲ. ಎದ್ದಬೇಕಲ್ಲ, ಟೈಮ್ ಆಗಿಬಿಟ್ಟಿದೆಯಲ್ಲ ಅಂತ ಎದ್ದು ಬಂದು ರಂಗೋಲಿ ಬಿಡಿಸಿರೋದು ನಾನು. ಈ ಥರನೂ ಕೂಡ ದಿನಗಳು ಇದ್ದೇ ಇರುತ್ತೆ ಈ ಲೈಫ್ ಸ್ಟೈಲಲ್ಲಿ ಅಂತಲೇ ಹೇಳ್ಬೋದು. ಏನೋ ಒಂದು ಮಾಡೋದಕ್ಕೋಗಿ ಇನ್ನೊಂದೇನೋ ಮಾಡಿಬಿಟ್ಟು ಬಂದಿರ್ತೀನಿ. ಕೆಲವೊಂದು ಸತಿ ಈ ಥರ ಸಿಚುವೇಶನ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕಲ್ವ. ಹಾಗಾಗಿ ಮತ್ತೆ ಬಂದು ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಮುದ್ದೆ ಹಾಗೆ ಸೊಪ್ಪಿನ ಸಾಂಬಾರು, ಸೌತೆಕಾಯಿ ಇಷ್ಟನ್ನು ರೆಡಿ ಮಾಡಿಕೊಂಡು ಮಧ್ಯಾಹ್ನ ಟೈಮ್ ಊಟ ಮಾಡ್ತಾಯಿದ್ದೆ. ಅದನ್ನು ಹಂಗೆ ಒಂದು ಕ್ಲಿಪ್ಪಿಂಗ್ನ ಕೂಡ ತಗೊಂಡೆ. ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನೋಡೋಣ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ನೀವು ಎಲ್ಲರೂ ಹಂಗೆ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಬಂದುಬಿಟ್ಟು ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು ಹತ್ತತ್ರ 5 ಗಂಟೆ ಆಗೋಗ್ಬಿಟ್ಟು. ನಾನು ಬೆಳಗ್ಗೆಯಿಂದ ಕೆಲವೊಂದಿಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿದೆ. ಇವಾಗ ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕು. ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಪೂಜೆ ಎಲ್ಲ ಮಾಡಬೇಕು. ಹಂಗೇ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ ಅಷ್ಟೇ, ಜಾಸ್ತಿ ಏನು ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಹಾಗೆಯೇ ನಿಮ್ಮ ಜೊತೆ ಕೂಡ ಮಾತಾಡಿ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಟ್ಟಿದೆ ಅಂತಲೇ ಹೇಳ್ತೀನಿ. ತುಂಬ ಟೈಮ್ ಆದಮೇಲೆ ಮತ್ತೆ ಬ್ಲಾಗ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಮ್ ರೀಸನ್ಸ್, ಏನಪ್ಪ ರೀಸನ್ ಅಂದರೆ ಸ್ವಲ್ಪ ನನ್ನದು ಫೋನು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಆದಷ್ಟು ಸಾಧ್ಯವಾದಷ್ಟು ಟ್ರೈ ಮಾಡ್ತಿದ್ದೀನಿ, ಬೆಟರ್ ಆಗೇ ಟ್ರೈ ಮಾಡ್ತಿದ್ದೀನಿ ಅಂತಲೇ ಹೇಳ್ತೀನಿ. ಹಾಗೆಯೇ ಹೇಗೆ ಏನಂತ ಹೇಳಬೇಕು, ಏನಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಕೂಡ ತಲೆಯಲಿಲ್ಲ. ಅಂದರೆ ಸ್ವಲ್ಪ ಆ ರೀತಿ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಐಡಿಯಾಸ್ ಅಂತೂ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಫೋನ್ ಕೈ ಕೊಡ್ತು ಅಂತಲೇ ಹೇಳ್ತೀನಿ. ಇವಾಗ ಸಂಜೆ ಆಗಿದೆ ಅಲ್ವಾ, ಹಂಗೇ ಸೌಮ್ಯ ಬರ್ತಾಳೆ ಇವಾಗ. ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಲ್ವ, ಪೂಜೆನೂ ಕೂಡ ಮುಗಿಸ್ಕೊಂಡು ಅದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಪ್ಲೀಸ್ ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಯಾವ ರೀತಿ ವಿಡಿಯೋಸ್ ಬೇಕು ನನ್ನಿಂದ ಅಂತಾನೂ ಕೂಡ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಟ್ರೈ ಮಾಡ್ತೀನಿ, ಬೆಟರ್ ಆಗೇ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ, ಓಕೆನಾ? ವಿಡಿಯೋ ಮಾಡ್ಕೊಬೇಕು ಅಂತ ಕೆಲವೊಂದು ಸತಿ ಕ್ಲಿಪ್ಪಿಂಗ್ ಎಲ್ಲ ತಗೊಂಡಿರ್ತೀನಿ, ಬಟ್ ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ, ಸಮ್ ರೀಸನ್ಸಿಂದ ಅಂತಲೇ ಹೇಳ್ಬೋದು. ಹಾಗೆಯೇ ಇವಾಗ ಸಂಜೆ ಆಗೇ ಬಿಡ್ತು. ಮತ್ತು ಸೌಮ್ಯನೂ ಕೂಡ ಕಾಲೇಜಿಂದ ಬಂದಳು. ಅಷ್ಟರಲ್ಲಿ ನಮ್ಮ ಮಾವನೂ ಕೂಡ ಹೊಲದಿಂದ ಬಂದರು. ಆಲ್ರೆಡಿ ಎಲ್ಲ ಟೈಮ್ ಆಗಿಬಿಟ್ಟಿತ್ತು. ಮತ್ತು ಅವ್ರಿಗೆ ಕಾಫಿ ಕೊಡೋದು ಅದು ಇದು ಸಣ್ಣ ಪುಟ್ಟ ಕೆಲಸಗಳು ನಡೀತಾನೆ ಇತ್ತು. ಮತ್ತು ಅವಳು ಬಂದ ತಕ್ಷಣ ಅವಳ ಕೆಲಸ ಅವಳು ಮಾಡ್ಕೊತಾ ಇರ್ತಾಳೆ. ಅಂತಂದರೆ ಅವಳು ಬಾಕ್ಸಸ್ ಎಲ್ಲ ಎತ್ತಿಡೋದು, ಡ್ರೆಸ್ ಎಲ್ಲ ಚೇಂಜ್ ಮಾಡಿ, ಮುಖ ಎಲ್ಲ ವಾಶ್ ಮಾಡ್ಕೊಂಬಂದು ಅದಾದಮೇಲೆ ಸ್ವಲ್ಪ ಏನಾದರೂ ತಿನ್ನೋಕ್ಕಿದ್ರೆ ತಿಂದ್ಕೊಂಡು ಸ್ವಲ್ಪ ಟೈಮ್ ಹಂಗೆ ಮಾತುಕತೆ ಮಾತಾಡ್ತಾ ಕೂತಿರ್ತೀವಿ. ಅದಾದಮೇಲೆ ಅವಳು ಕೂಡ ಓದೋದು ಅದೆಲ್ಲ ಸ್ಟಾರ್ಟ್ ಮಾಡ್ಕೋತಾಳೆ. ನಾನು ಕೂಡ ನನ್ನ ಕೆಲಸ ಏನಿರುತ್ತೆ ಅದನ್ನು ನಾನು ಕೂಡ ಸ್ಟಾರ್ಟ್ ಮಾಡ್ಕೊತೀನಿ. ಹಂಗೆ ನಮ್ಮ ಮಾವ ಹೊಲದಿಂದ ಬಂದ್ರಲ್ಲ ಅಂದ್ಬಿಟ್ಟು
ಅವ್ರಿಗೆ ಟಿ ವಿ ಎಲ್ಲ ಕೊಟ್ಬಿಟ್ಟು ಅವ್ರಿಗೂ ಕೂಡ ಸ್ವಲ್ಪ ಏನಾದರೂ ತಿನ್ನೋದಕ್ಕೆ ಕೊಟ್ಬಿಟ್ಟು ಹಂಗೆ ಸ್ವಲ್ಪ ಟೈಮ್ ಟಿ ವಿ ನೋಡ್ತಾನೂ ಕೂಡ ಕೂತ್ಕೊಂಡೆ. ಮತ್ತು ಸಂಜೆ ಎಲ್ಲ ಅಡುಗೆ ಮಾಡಬೇಕಾಗಿತ್ತು, ಆಮೇಲೆ ಮಾಡ್ಕೊಳ್ಳೋದಾ ಅಂತ ಅಂದ್ಬಿಟ್ಟು ಸ್ವಲ್ಪ ಹಂಗೆ ಟಿ ವಿ ನೋಡ್ತಾ ಮತ್ತು ನಂದು ಚಾನಲ್ ಓಪನ್ ಮಾಡಿಕೊಂಡು ಅದರಲ್ಲಿ ಬರೋ ರೀಲ್ಸ್ ಎಲ್ಲ ನೋಡಿಕೊಂಡು ಸೊ ಹಿಂಗೆ ಕಾಲ ಕಳೀತಾನೇ ಇರ್ತೀನಿ ಅಂತಲೇ ಹೇಳ್ಬೋದು. ಒಂಥರ ಖುಷಿ ಆಗ್ತಾ ಇರುತ್ತೆ ನನ್ನ ಚಾನಲ್ ವೀಡಿಯೋಸ್ನ ನಾನೇ ಕೂತ್ಕೊಂಡು ಟಿ ವಿಲಿ ಆನ್ ಮಾಡಿ ನೋಡೋದು, ಇಲ್ಲ ನನ್ನ ಫ್ಯಾಮಿಲಿಗೆ ತೋರಿಸೋದು ಒಂಥರ ಚೆನ್ನಾಗಿರುತ್ತೆ. ಈಗ ಫೋನಲ್ಲೇ ನೋಡೋದಕ್ಕೂ ಟಿ ವಿಯಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಟಿ ವಿಲಿ ಹಾಕೊಂಡು ನೋಡೋದಕ್ಕೂ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಪ್ರೌಡ್ ಅಂತಲೇ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಹಾಗೆಯೇ ನನ್ನ ಫ್ಯಾಮಿಲಿಲಿ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ, ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ನೀನು ಅಂತಲೂ ಕೂಡ ಕೇಳ್ತಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಅತಿ ದೊಡ್ಡದಾಗೇನೋ ಸಾಧನೆ ಮಾಡಿಲ್ಲದೆ ಇರಬಹುದು, ಆದರೂ ಒಂಥರ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ತೀನಿ. ಸೌಮ್ಯ ಮಾತಾಡೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಸುಬಸು ನಿಮ್ಮ ಅಕ್ಕನಿಗೆ ವಿಶ್ ಮಾಡು. ಮಾಡೋ, ಅದಕ್ಕೆ ಇವಾಗಲೇ ಮಾಡು. ಕನ್ನಡ ಕ್ವಶನ್ ಕೇಳ್ತೀವಿ ಅಂತ ಓದ್ತಾ ಕೂತಿದ್ದಾರೆ ಇವರು. ಅವ್ರ ಟೆಕ್ಸ್ಟ್ ಬುಕ್ಸ್ನೆಲ್ಲ ಜೋಡಿಸ್ಕೊತಾ ಇದ್ದಾರೆ. ನಾವೊಬ್ಬಳೇ ಬಾಯ್ ಬಡ್ಕೊಬೇಕು. ಇವರಿಬ್ರು ನನ್ನ ಜೊತೆಗೆ ಮಾತಾಡಲ್ಲ. ಫೋನ್ ಇಟ್ಕೊಂಡಾಗ ಫೋನ್ ಆಫ್ ಮಾಡಿದಾಗ ಮಾತಾಡ್ತವೆ. ಏನು ಮಾಡೋಣ? ಇವಾಗ ಹೇಳಿದ್ನಲ್ಲ ಹಂಗೆ ಅವರಿಬ್ರಂತೂ ಫೋನ್ ಕ್ಯಾಮ್ರಾ ಆನ್ ಮಾಡಿದಾಗ ಮಾತೇ ಆಡಲ್ಲ. ಅದು ಬಿಟ್ಟು ಬೇರೆ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ. ಯಾವಾಗಲೂ ನನ್ನ ಜೊತೆ ಅಂಟ್ಕೊಂಡೇ ಇರ್ತಾರೆ ಅಂತಲೇ ಹೇಳ್ತೀನಿ. ಮತ್ತು ನೈಟ್ ಹಾಗೇ ಹೋಯ್ತು. ಇವಾಗ ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ರಾಗಿ ಮುದ್ದೆ, ಸೊಪ್ಪಿನ ಸಾಂಬಾರೆಲ್ಲ ಇತ್ತಲ್ವ, ಅಂದರೆ ಉಪ್ಪು ಸಾಂಬಾರು ಏನೋ ಮಾಡ್ಕೊಂಡಿದ್ದೆ. ಇದು ತೊಗರಿ ಕಾಳು ಏನು ಬರುತ್ತೆ, ಹಸಿ ತೊಗರಿ ಕಾಳು, ಅದರಿಂದ. ಸೊ ಹಂಗೇ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಮಾತುಕತೆ ಹರಟೆ, ಸೊ ಇದೇ ಆಗೋಯ್ತು ಅಂತಲೇ ಹೇಳ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡೋದಷ್ಟೇ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಏನು ಕೆಲಸ ಇಲ್ಲ ಅಂತಲೇ ಹೇಳ್ತೀನಿ. ಮಾಮೂಲಿಯಾಗಿ ರೊಟೀನ್ ನಡೀತಾ ಇರುತ್ತೆ. ಸ್ವಲ್ಪ ಬ್ಯುಸಿ ಅಂತಲೂ ಅಲ್ಲ, ಫ್ರೀ ಅಂತಲೂ ಅಲ್ಲ, ಮಾಮೂಲಿ ನಾರ್ಮಲ್ ಆಗಿದೆ ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿದೆ. ಬಟ್ ಆದಷ್ಟು ವೀಡಿಯೋಸ್ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಪ್ರೆಷರ್ ಬರ್ತಾ ಇದೆ, ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ. ಸೊ ಹಾಗಾಗಿ ಆದಷ್ಟು ಇನ್ನು ಮುಂದೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ತಿದ್ದೀನಿ. ತುಂಬ ವೀಡಿಯೋಸಲ್ಲಿ ಅದನ್ನೇ ಹೇಳ್ಬಿಟ್ಟಿದ್ದೀನಿ, ನಾನು ವೀಡಿಯೋಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಮತ್ತೆ ವೀಡಿಯೋಸ್ ಮಾಡ್ತೀನಿ ಅಂತ. ಬಟ್ ಗೊತ್ತಿಲ್ಲ ಏನಾಗ್ತಿದೆ, ಯಾಕೆ ನಾನು ವೀಡಿಯೋಸ್ ಮಾಡ್ತಾ ಇಲ್ಲ ಅನ್ನೋದೇ ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡ್ತೀನಿ ಅಂತಲೇ ಹೇಳಬೇಕು. ಆವಾಗ ತಾನೇ ಮಾಡಬೇಕು ಅಂತ ಮೂಡ್ ಬರೋದು. ಹೌದು, ಓಕೆ, ಇಟ್ಸ್ ಓಕೆ ಬಿಡಿ. ಇವಾಗ ಉಪ್ಪು ಸಾಂಬಾರೆಲ್ಲ ಮಾಡ್ಕೊಂಡಿದ್ದೆ, ಹಾಗೆಯೇ ಮುದ್ದೆನೂ ಕೂಡ ತೆಗೆದು ಪ್ರತಿಯೊಬ್ಬರಿಗೂ ಹಾಕ್ಕೊಟ್ಟು ಊಟನೂ ಕೂಡ ಮುಗಿಸ್ಕೊತೀನಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ.